ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತು ನಾನು ಗೀ ರೈಸ್ ಮಾಡೋಣ ಅಂತ ಕೊಕೊನಟ್ ಹಾಲ್ ಯೂಸ್ ಮಾಡಿಕೊಂಡು ನಾನು ಗೀ ರೈಸ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಇದು ಒಳ್ಳೆ ಟೇಸ್ಟ್ ಇರುತ್ತೆ. ಚಿಕನ್ ಕರಿ ಕಾಂಬಿನೇಷನ್ಗೆ ಚೆನ್ನಾಗಿರುತ್ತೆ, ಎಗ್ ಕರಿಗೂ ಚೆನ್ನಾಗಿರುತ್ತೆ. ನಾನು ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು 4 ಸ್ಪೂನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಈಗ ಆಯಿಲ್ ಬಿಸಿ ಆಗಿದೆ. ನಾನು ಸ್ವಲ್ಪ ಮಸಾಲೆ ಐಟಮ್ ತೊಗೊಂಡಿದ್ದೀನಿ, ಇದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು 2 ಈರುಳ್ಳಿನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದ, ಅದನ್ನು ಆ್ಯಡ್ ಮಾಡ್ತೀನಿ. ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ. ಸ್ವಲ್ಪ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. ಮತ್ತು 4 ಚಿಲ್ಲಿ ನಾನು ಕಟ್ ಮಾಡಿಲ್ಲ, ಹಾಗೆ ಸೇರಿಸ್ಕೊತಾ ಇದ್ದೀನಿ. 4 ಚಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ತೊಗೊತಾ ಇದ್ದೀನಿ. ಇನ್ನೆಲ್ಲ ಒಂದು ಮಿಕ್ಸ್ ಮಾಡೋಣ. ಈರುಳ್ಳಿ ಈಗ ಸಾಫ್ಟ್ ಆಗಿದೆ ನೋಡಿ, ಇಷ್ಟಾದರೆ ಸಾಕು. ಇದರಲ್ಲಿ ನಾನು ಈ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 4 ಲೋಟ ನಾನು ತೆಂಗಿನಕಾಯಿ ಹಾಲು ಸೇರಿಸ್ಕೊತಾ ಇದ್ದೀನಿ. ನೋಡಿ 4 ಲೋಟ ಇದೆ ಇದು. ಇದರಲ್ಲಿ ಸೇರಿಸ್ಕೊಂಡ್ರೆ ಗೀ ರೈಸ್ಗೆ ಗೀ ಯೂಸ್ ಮಾಡಿಲ್ಲ, ನಾನು ತುಪ್ಪ ಯೂಸ್ ಮಾಡಿಲ್ಲ. ನೀವು ಬೇಕಾದರೆ ತುಪ್ಪ ಯೂಸ್ ಮಾಡ್ಕೊಬೋದು. ನಾನು ಕೊಕೊನಟ್ ಹಾಲು ಹಾಕೋದ್ರಿಂದ ನಾನು ಗೀ ಯೂಸ್ ಮಾಡಿಲ್ಲ. ನೋಡಿ ಇದು ಬಾಯ್ಲ್ ಆಗಿದೆ. ಇದರಲ್ಲಿ ನಾನು 2 ಗ್ಲಾಸ್ ರೈಸ್ ತೊಗೊಂಡಿದ್ದೆ, 10 ನಿಮಿಷ ಸೋಕ್ ಮಾಡ್ಕೊಂಡಿದ್ದೆ ನೀರಲ್ಲಿ. ಅದನ್ನು ಈಗ ಇದ್ರಾಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಡ್ ಮಾಡ್ಕೊಂಡು ಇದ್ರ ಜೊತೆ ಸಾಲ್ಟ್, ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಂಡು 2 ಸೀಟಿ ಮಾಡ್ಕೊತೀನಿ. ಎಲ್ಲ ಒಂದು ಮಿಕ್ಸ್ ಮಾಡಿ ಟೇಸ್ಟ್ ಮಾಡ್ಕೊಳ್ಳಿ. ಸಾಲ್ಟ್ ಏನಾದರೂ ಕಡಿಮೆ ಇದ್ದರೆ ಸಾಲ್ಟ್ ಆ್ಯಡ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ 2 ವಿಸಲ್ ಸಾಕು ರೈಸ್ಗೆ. ತುಂಬ ಟೇಸ್ಟಿಯಾಗಿರ್ತೈತೆ ರೈಸು, ನೀವು ಟ್ರೈ ಮಾಡಿ. ಇದ್ರ ಜೊತೆ ನನಗೆ ಪುದೀನ ಕೊತ್ತಂಬರಿ ಆ್ಯಡ್ ಮಾಡೋದು ಮರ್ತೋಯ್ತು, ಅದನ್ನು ಸೇರಿಸ್ಕೊಬೇಕು. ಪುದೀನ ಕೊತ್ತಂಬರಿ ಬೇಗನೆ ಆಗುತ್ತೆ ರೈಸು. ರೈಸ್ ಜೊತೆ ಚಿಕನ್ ಕರಿ ಒಂದು ರೆಡಿ ಮಾಡ್ಕೊಂಬಿಡೋಣ, ಇದು ಬೇಗನೆ ಆಗುತ್ತೆ. ಇದೊಂದು ಬಾಣಲಿ ತೊಗೊಂಡಿದ್ದೀನಿ, ನಾನು ಅದ್ರಾಗೆ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಸೇರಿಸ್ಕೊತೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಸಾಫ್ಟ್ ಆಗಿದೆ. ನಾನು ಈ ಟೈಮಲ್ಲಿ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗಿದೆ. 3 ಸ್ಪೂನ್ ಚಿಲ್ಲಿ ಪೌಡರ್, 2 ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನ್ ಅರಿಶಿನ, ಗರಂ ಮಸಾಲೆ 1 ಸ್ಪೂನ್. ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಕೊಡೋಣ. ಮಸಾಲೆ ಎಲ್ಲ ಒಂದು 2 ನಿಮಿಷ. ಇದ್ರ ಜೊತೆ ನಾನು ಈ ಟೊಮೆಟೊ ಪೇಸ್ಟ್ನ 3 ಟೊಮೆಟೊ ಪೇಸ್ಟ್ ಮೀಡಿಯಮ್ ಸೈಜಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡೋಣ. ಬೇಗನೆ ಆಗುತ್ತೆ, ಬೇಗ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಟೊಮೆಟೊ ಹಸಿದಾಗಿರೋದ್ರಿಂದ ಸ್ವಲ್ಪ ಹಸಿ ಟೊಮೆಟೊ ಹಸಿ ಸ್ಮೆಲ್ಲು, ಮಸಾಲೆ ಸ್ಮೆಲ್ಲು ಎಲ್ಲ ಹೋಗಿದೆ, ಚೆನ್ನಾಗಾಗಿದೆ. ಅದರಲ್ಲಿ ಅದೇ 3 ಸ್ಪೂನ್ ಮೊಸರು ಮತ್ತು ಗೋಡಂಬಿನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿಕನ್ ಕರಿಗೆ. ನಾವು ಇಲ್ಲಿ ತೆಂಗಿನಕಾಯಿ ಸೇರಿಸ್ಕೊತಾ ಇಲ್ಲ, ತೆಂಗಿನಕಾಯಿ ಬದಲು ಮೊಸರು ಮತ್ತು ಗೋಡಂಬಿನ ಪೇಸ್ಟ್ ಸೇರಿಸ್ಕೊತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಆಯಿಲ್ ಎಲ್ಲ ಮೇಲೆ ಬರಬೇಕು. ಆಯಿಲ್ ಮೇಲೆ ಬರೋ ಗಂಟ ಒಂದು 5 ನಿಮಿಷ ನಾವು ಕುದಿಯೋಕ್ಕೆ ಬಿಡೋಣ. ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಕುದಿಯೋಕ್ಕೆ ಬಿಡೋಣ, ಇಲ್ಲಾಂದರೆ ತಳ ಅಂಟುತ್ತೆ ಇದು ರೈಸ್. ಕುಕ್ಕರ್ ಓಪನ್ ಮಾಡಿ ನೋಡೋಣ ರೈಸ್ ಹೇಗಾಗಿದೆ ಅಂತ. ರೈಸ್ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ರೈಸು ಚೆನ್ನಾಗಿ ಬಂದಿದೆ, ಉದುರುದುರ್ಗ ಬಂದಿದೆ, ಏನು ಮುದ್ದೆ ಥರ ಆಗಿಲ್ಲ. ನಾನು ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಯಿಲೆಲ್ಲ ಮೇಲೆ ಬಂದಿದೆ, ಚೆನ್ನಾಗಿ ಬಂದಿದೆ.
ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ನಾನಿಲ್ಲಿ 1 kg ಚಿಕನ್ಗೆ ಮಾಡ್ಕೊಂಡಿದ್ದೀನಿ. ನೀವು ಅರ್ಧ kg ಅಂದರೆ ಸ್ವಲ್ಪ ಮಸಾಲೆಗಳೆಲ್ಲ ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕನ್ನು ಬಾಯ್ಲ್ ಮಾಡ್ಕೊಂಡಿದ್ದೀನಿ, ಒಂದು 5 ಸಿಟಿ ಹಾಕ್ಕೊಂಡಿದ್ದೀನಿ. ಇದು ದೊಡ್ಡ ಕೋಳಿ ಚಿಕನ್ನು, ಬಾಯ್ಲರಲ್ಲ, ಅದಕ್ಕೋಸ್ಕರ ನಾನು 5 ವಿಸಿಲ್ ಮಾಡಿಕೊಂಡು ಇಲ್ಲಿ ತೊಗೊಂಡಿದ್ದೀನಿ ಚಿಕನ್ನು. ಈಗ ಚಿಕನ್ನ ಅದರಲ್ಲೇ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬಾಯ್ಲರ್ ಕೋಳಿ ಆದರೆ ಡೈರೆಕ್ಟಾಗೆ ಮಾಡ್ಕೊಬೋದು, ಚಿಕನ್ ಏನು ಕುಕ್ ಮಾಡೋಂಗೆ ಇಲ್ಲ, ಕುಕ್ಕರಲ್ಲಿ ಡೈರೆಕ್ಟಾಗೆ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನಾನು ದೊಡ್ಡ ಕೋಳಿ ಕುಕ್ ಆಗಲ್ಲ ಅಂತೇಳಿ